ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 34. He shows favor to those who are humble. ದೇವರು ಯಾರು ದೀನ ಸ್ಥಿತಿಯಲ್ಲಿರ್ತಾರೋ ಅಂಥವರನ್ನ ಇಷ್ಟಪಡುವಾತನಾಗಿದ್ದಾನೆ. ಯಾರು ದೀನ ಸ್ಥಿತಿಯಲ್ಲಿರ್ತಾರೋ ಅಂಥವರನ್ನ ದೇವರು ಉನ್ನತ ಸ್ಥಾನಕ್ಕೆ ಏರಿಸುವಾತನಾಗಿದ್ದಾನೆ. ಇದೇ ವಾಕ್ಯವನ್ನು ಯಾಕೋಬ 4:6 ಕೂಡ ನಾವು ನೋಡ್ತೇವೆ. ದೀನರಿಗಾದರೂ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಇದೇ ವಾಕ್ಯವನ್ನು 1 ಪೇತ್ರ 5:5 ಕೂಡ ನಾವು ನೋಡ್ತೇವೆ. ಹೌದು ನನ್ನ ಪ್ರಿಯ ದೇವಜನರೇ, ಈ 3 ವಾಕ್ಯಗಳು ಇದನ್ನೇ ನಮಗೆ ತಿಳಿಸುವಂಥದ್ದಾಗಿದೆ. ದೀನರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಆದುದರಿಂದ ನಾವು ದೇವರ ಮುಂದೆ ನಮ್ಮನ್ನು ನಾವು ದೀನ ಸ್ಥಿತಿಯಲ್ಲಿ ಇರೋಣ, ತಾಳ್ಮೆಯಿಂದ ಜೀವಿಸೋಣ. ಮನುಷ್ಯರ ಮುಂದೆಯೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಕ್ರೈಸ್ತರಲ್ಲಿರಬೇಕಾದ ವಿಶೇಷವಾದ ಗುಣವೇನೆಂದರೆ ತಾಳ್ಮೆ. ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಈ ತಾಳ್ಮೆ ಅನ್ನೋ ಗುಣ ಇರಬೇಕು ಪ್ರಿಯರೇ. ಯಾಕೋಬ 4:10 ನಾವು ನೋಡ್ತೇವೆ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಉನ್ನತಿಗೆ ತರುವನು ಎಂಬುದಾಗಿ. ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ, ತಾಳ್ಮೆಯಿಂದಿರುವಾಗ, ದೀನ ಸ್ಥಿತಿಯುಳ್ಳವರಾಗಿರುವಾಗ ದೇವರು ನಮಗೆ ಉನ್ನತ ಸ್ಥಾನಕ್ಕೆ ಏರಿಸುವಾತನಾಗಿದ್ದಾನೆ. ಲೂಕ 1:52 ಕೂಡ ನಾವು ನೋಡ್ತೇವೆ, ದೀನ ಸ್ಥಿತಿಯವರನ್ನು ಉನ್ನತಿಗೆ ತರುತ್ತಾನೆ ಎಂಬುದಾಗಿ. ದೀನ ಸ್ಥಿತಿಯಲ್ಲಿ ನಾವು ಜೀವಿಸುತ್ತಿರುವಾಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಾತನಾಗಿದ್ದಾನೆ. ಅಬ್ರಹಾಮನನ್ನು ನಾವು ನೋಡುವುದಾದರೆ, ಅವನು ತನ್ನ ಸೋದರನ ಮಗನಾಗಿರ್ತಕ್ಕಂಥ ಲೋಟನಿಗೆ ಸ್ಥಳವನ್ನು ಆರಿಸಿಕೊಳ್ಳಲು ಬಿಟ್ಟನು. ಅವನು ಬಿಟ್ಟಿರ್ತಕ್ಕಂಥ ಸ್ಥಳವನ್ನು ಆರಿಸಿಕೊಂಡು ಅಬ್ರಹಾಮನು ಅಲ್ಲಿ ವಾಸಿಸಲಿಕ್ಕೆ ಪ್ರಾರಂಭಿಸಿದನು. ಅವನು ಈ ರೀತಿ ತಾಳ್ಮೆ ತೋರಿಸಿರುವುದರಿಂದ ದೇವರು ಅವನನ್ನು ಉನ್ನತವಾಗಿ ಆಶೀರ್ವಾದ ಮಾಡಿದನು. ಯೇಸು ಕ್ರಿಸ್ತನ ಬಗ್ಗೆಯೂ ನಾವು ನೋಡುತ್ತೇವೆ, ಆತನು ದೇವ ಸ್ವರೂಪನಾಗಿದ್ದನು, ಆತನು ದೇವರಿಗೆ ಸರಿಸಮಾನನಾಗಿದ್ದನು. ಆದರೂ ಕೂಡ ಅವನು ತನ್ನ ಅಮೂಲ್ಯ ಪದವಿಯನ್ನು ಬಿಡಲುಲೆನು ಎಂದು ಎಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಮಾನವತಾರವನ್ನು ತಾಳಿದನು ಪ್ರಿಯರೇ. ಆದ್ದರಿಂದಲೇ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಎಲ್ಲರಿಗಿಂತಲೂ ಮಿಗಿಲಾಗಿ ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿಯೇ ಅಡ್ಡಬಿದ್ದು ಆರಾಧಿಸಬೇಕು ಎಂದನು. ಹೌದು ನನ್ನ ಪ್ರಿಯ ದೇವಜನರೇ, ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ, ಆಗ ಆತನು ನಮ್ಮನ್ನು ಉನ್ನತಿಗೆ ತರುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ದೀನರಿಗೆ ಕೃಪೆಯನ್ನು ಅನುಗ್ರಹಿಸುವೆನು ಎನ್ನುವ ವಾಕ್ಯ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಿ ದೇವ. ಸ್ತೋತ್ರ ತಂದೆಯ ಅಪ್ಪ, ನಾವೆಲ್ಲರೂ ದೀನತೆಯಿಂದ ಜೀವಿಸಲಿಕ್ಕೆ, ತಾಳ್ಮೆಯಿಂದ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎನ್ನುವ ವಾಕ್ಯದಂತೆ ದೇವ, ನಾವೆಲ್ಲರೂ ತಾಳ್ಮೆಯಿಂದ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ತಾಳ್ಮೆಯಿಂದಿರುವವರನ್ನ ನೀನು ಉನ್ನತ ಸ್ಥಾನಕ್ಕೆ ಏರಿಸುತ್ತಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಎಲ್ಲ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.